ಕೊಪ್ಪಳದ ಕೇಸರ್ ಮಾವಿನ ಹಣ್ಣಿಗೆ ಇದೀಗ ಜಾಗತಿಕ ಮನ್ನಣೆ ಸಿಕ್ಕಿದೆ. ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಕೊಪ್ಪಳದ ಕೇಸರ್ ಮಾವಿಗೆ ಜಾಗತಿಕ ಮನ್ನಣೆ ಸಿಕ್ಕಿರೋದು. ಜಿಲ್ಲೆಯಲ್ಲಿ 6,000ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಕೇಸರ್ ಮಾವನ್ನ ಬೆಳೆಯಲಾಗ್ತಾ ಇದೆ. ಯರಕಲಗಡದಲ್ಲಿ 2,000 ಹೆಕ್ಟೇರ್ನಲ್ಲಿ ಕೇಸರ್ ಮಾವು ಬೆಳೆಯಲಾಗಿದೆ. ಪ್ರತಿ ವರ್ಷ 40,000 ಮೆಟ್ರಿಕ್ ಟನ್ ಕೇಸರ್ ಮಾವು ಉತ್ಪಾದನೆಯಾಗ್ತಾ ಇದ್ದು 10,000 ಮೆಟ್ರಿಕ್ ಟನ್ ಕೇಸರ್ ಮಾವಿನ ಹಣ್ಣು ವಿದೇಶಕ್ಕೆ ರಫ್ತಾಗ್ತಾ ಇದೆ. ಸರಾಸರಿ ಕೆಜಿಗೆ 100 ರೂಪಾಯಿನಂತೆ ಮಾರಾಟವಾಗ್ತಾ ಇರುವಂತಹ ಕೇಸರ್ ಮಾವು ರೈತರಿಗೆ ತಾಂತ್ರಿಕ ಸಲಹೆ ನೀಡ್ತಾ ಇರುವಂತಹ ತೋಟಗಾರಿಕಾ ಇಲಾಖೆ. ಈಗಾಗಲೇ 3 ಬಾರಿ ತೋಟಗಾರಿಕೆ ಇಲಾಖೆಯಿಂದ ರಫ್ತುದಾರರ ಸಭೆಯನ್ನ ಮಾಡಲಾಗಿದೆ. ಮಾವಿನ ಹಣ್ಣನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇರುವಂತಹ ತೋಟಗಾರಿಕೆ ಇಲಾಖೆ. ಬಿಸಿಲುನಾಡು ಕೊಪ್ಪಳ ಇದೀಗ ಕೇಸರಿ ಮಾವಿನ ಹಣ್ಣಿನ ನಾಡಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳತಕ್ಕಂಥ ಕೇಸರಿ ಹಣ್ಣು ಇದೀಗ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ನಾನೀಗ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏನು ಕೇಸರಿ ಹಣ್ಣು ಇರತಕ್ಕಂಥ ಒಂದು ಇರ್ಕಲಗಡ ಹೋಬಳಿಯ ಕಲ್ತಾವರಿಗೆರೆ ಗ್ರಾಮದಲ್ಲಿದ್ದೀನಿ. ನನ್ನ ದುಷ್ಟ ನನಗೊಂದು ರೈತರ ತೋಟದಲ್ಲಿದ್ದೀನಿ. ನನ್ನಂತಂದ್ರೆ ಈ ಒಂದು ಇರ್ಕಲಗಡ ಭಾಗದಲ್ಲಿ ಇರತಕ್ಕಂಥ ಸುಮಾರು 2,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕೇಸರಿ ಹಣ್ಣನ್ನು ಬೆಳೆಯಲಾಗಿದೆ. ಒಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ 6,000ಕ್ಕೂ ಅಧಿಕ ಹೆಕ್ಟೇರ್ ಅನ್ನ ಕೇಸರಿ ಹಣ್ಣುಗಳನ್ನ ಮಾವಿನ ಹಣ್ಣುಗಳನ್ನ ಬೆಳೆಯಲಾಗಿದೆ. ಪ್ರಮುಖವಾಗಿ ಈ ಭಾಗದ ರೈತರು ಮುಂಚೆ ಸಾಂಪ್ರದಾಯಿಕ ಕೃಷಿಯನ್ನ ಅವಲಂಬಿಸಿದ್ರು. ಅದರಲ್ಲಿ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜಿ, ಹೀಗೆ ವಿವಿಧ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ 2016ರಿಂದ ಈ ಒಂದು ಕಲ್ತಾವರಿಗೆರೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಾವಿನ ಹಣ್ಣುಗಳಲ್ಲಿ ಕೇಸರಿ ಏನೋ ಒಂದು ತಳಿ ಇದೆ, ಆ ಒಂದು ತಳಿಯನ್ನ ಬೆಳೀತಾ ಇದ್ದಾರೆ. ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರಂತ ಏನು ಕೃಷ್ಣ ಉಕ್ಕುಂದ್ ಅವರು 2016ರಲ್ಲಿ ಬರ್ತಾರೆ. ಅವರು ಆರಂಭದಲ್ಲಿ ಅವರು ಕೇವಲ 1,000 ಹೆಕ್ಟೇರ್ ಅಷ್ಟು ಮಾತ್ರ ಈ ಒಂದು ಭಾಗದಲ್ಲಿ ಮಾವಿನ ಹಣ್ಣನ್ನು ಬೆಳೆಯಲಾಗ್ತಾ ಇತ್ತು. ಅದಾದ ಬಳಿಕ ಅವರು ರೈತರಿಗೆ ತಾಂತ್ರಿಕ ಸಲಹೆಗಳನ್ನು ಕೊಡುವ ಮೂಲಕ ಮತ್ತೊಂದು ಕಡೆ ರೈತರಿಗೆ ಅದನ್ನು ಯಾವ ರೀತಿ ಅಂತ ಎಕ್ಸ್ಪೋರ್ಟ್ ಮಾಡಬೇಕಾದನ್ನ ಅಂತೇಳಿ ರೈತರಿಗೆ ಮಾಹಿತಿಯನ್ನು ಕೊಟ್ಟರ ಕಾರಣಕ್ಕಾಗಿ ಹೆಚ್ಚು ಜನ ರೈತರು ಈ ಒಂದು ಕೇಸರ ಹಣ್ಣನ್ನು ಬೆಳೆಯಲಿಕ್ಕೆ ಆರಂಭ ಮಾಡಿದ್ರು. ಇದೇ ಕಾರಣಕ್ಕಾಗಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ 6,000ಕ್ಕೂ ಅಧಿಕ ಹೆಕ್ಟೇರ್ ಬೆಳೆಯನ್ನ ಈ ಒಂದು ಮಾವಿನ ಹಣ್ಣನ್ನು ಬೆಳೆಯಲಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕೇಸರ ಏನೋ ಒಂದು ತಳಿ ಇದೆ. ಒಂದು ಕೇಸರ ಹಣ್ಣು ಈ ಒಂದು ಇದು ಎಕ್ಸ್ಪೋರ್ಟ್ ಕೂಡ ಆಗ್ಲಿಕ್ಕೆ ಉತ್ತಮವಾದಂತಹ ಒಂದು ತಳಿಯಾಗಿದೆ. ಮತ್ತೊಂದು ಕಡೆ ಇದು ಯುರೋಪ್ ಕಂಟ್ರಿಯಲ್ಲಿ ಕೂಡ ಈ ಒಂದು ಹಣ್ಣು ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ರೈತರು ಮುಂಚೆ ಕೇವಲ 10-20 ಸಾವಿರ ರೂಪಾಯಿ ಒಂದು ಎಕರೆಯಲ್ಲೇ ಬೆಳೆ ಬೆಳೀತಾ ಇದ್ರು. ಈ ಒಂದು ಸರಿಸುಮಾರು ಈಗ ಎಕರೆ ಕನಿಷ್ಠ ಏನಿಲ್ಲ ಕೂಡ 2 ಲಕ್ಷ ರೂಪಾಯಿ ಅಷ್ಟು ಬೆಳೆಯನ್ನ ರೈತರು ತೆಗಿತಾ ಇದ್ದಾರೆ ಅದರಲ್ಲಿ ಮಾವಿನ ಹಣ್ಣಿನ ಮೂಲಕ. ಹೀಗಾಗಿ ರೈತರಿಗೆ ಒಂದ್ ಕಡೆ ಆರ್ಥಿಕ ಸಬಲತೆಯನ್ನು ಕೂಡ ರೈತರು ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಕೊಪ್ಪಳ ಜಿಲ್ಲೆ ಇದೀಗ ಕೇಸರಿ ಹಣ್ಣಿನ ನಾಡಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಮುಂಚೆ ನೀವು ಯಾವ ಬೆಳೆಯನ್ನ ಬೆಳೀತಾ ಇದ್ರಿ, ಈಗ ಮಾವಿನ ಹಣ್ಣನ್ನು ಬೆಳೆದ ಮೇಲೆ ತಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಈಗ 1 ಎಕರೆಗೆ 1ರಿಂದ 1.5 ಲಕ್ಷ ನಮಗೆ ಸಿಗ್ತೈತಿ. ಆದ್ರೆ ಹೆಚ್ಚಿನ ಲಾಭ ಅವ್ರಿಗೆ ಸಿಗ್ತೈತಿ, ಯಾರು ಎಕ್ಸ್ಪೋರ್ಟ್ ಮಾಡೋರಿಗೆ. ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಬೆಟರ್ ಅಲ್ಲ ನಿಮ್ಮ ರೈತರದು? ಮುಂಚೆ ಸಾಂಪ್ರದಾಯಿಕ ಬೆಳೆಯಕ್ಕಿಂತ ಈಗ ಪರವಾಗಿಲ್ಲಲ್ಲ? ಈಗ ಪರವಾಗಿಲ್ಲ. ಮತ್ತೆ ಅದು ಬಲಬರ ಅಂದ್ರೆ 25-30 ಸಾವಿರ ಉಳಿಸ್ಕೊಂತಿದ್ವಿ. ಈಗ 1-1.5 ಲಕ್ಷ ಬರ್ತೈತಿ, ಉತ್ತಮ. ನಿಮ್ಗೆ ಯಾವ ರೀತಿ ಅವ್ರು ನಿಮ್ಗೆಲ್ಲ ಸಪೋರ್ಟ್ ಮಾಡಿದ್ರು ಏನು ಅಂತ ಇಲಾಖೆಯವರು ನಿಮ್ಗೆ? ನಮ್ಮ ಕೃಷ್ಣ ಉಕ್ಕುಂದ್ ಅವ್ರನ್ನ ನೆನೆಸ್ಬೇಕು. ಯಾಕಂದ್ರೆ ಅವ್ರಲ್ಲಿದ್ದ ನಾವು ಒಂದು ಸ್ವಲ್ಪ ತುತ್ತನ್ನ ಕಂಡಂಗೆ. ಈಗ ಯಾಕಂದ್ರೆ ಅವರೇ ನಮ್ಗೆ ಒಂದು ಐಡಿಯಾ ಕೊಟ್ಟು ಈ ಥರ ಮಾಡಿರಿ, ಈ ಥರ ಇಲ್ಲ ಅಂತಂದು. ಮತ್ತು ಕೇಸರಿ ಅಗಿನೂ ಕೊಟ್ಟರೆ ನಮ್ಗೆ 1,000 ಅಗಿ ಕೊಟ್ಟಿದ್ರು. ಆ ಅಗಿನ ಹಚ್ಚಿನ ಈಗ ಅದು ಈಗ ಆಲ್ರೆಡಿ 3 ಫಲ ಕೊಡಕತ್ತೈತಿ, ಅಲ್ಲೇ 3ನೇ ಬೆಳೆ ಕೊಡಕತ್ತಿರೋದು. ಅದರಿಂದ ಚಲೋ ಆಗೈತೆ. ಕೇಸರ ಅನ್ನೋದು ಒಂದು ರಾಷ್ಟ್ರ ಮಟ್ಟದ ಒಂದು ಬ್ರಾಂಡ್ ಆಗಿದೆ ಸರ್. ಏನು ಅನ್ಸುತ್ತೆ ಅಂತ ನಿಮಗೆ? ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ, ಅಥವಾ ಇದನ್ನ ಯಾವ ಮಟ್ಟಿಗೆ ತೊಗೊಂಡು ಹೋಗ್ಬೇಕಂತ ಮಾಡಿದ್ರಿ ಏನು ಅಂತ ಸರ್? ಇಲ್ಲ, ನಾವು ಇದನ್ನ ಈ ಲೆವೆಲಿಗೆ ಬರ್ಬೇಕಂದ್ರೆ ಒಂದು 8 ವರ್ಷ ನಾವು ಎಫರ್ಟ್ ಹಾಕಿದ್ವಿ. ಯಾಕಂದ್ರೆ ರೈತರನ್ನ ಕೂಡಿಸೋದು, ರೈತರಿಗೆ ಕನ್ವಿನ್ಸ್ ಮಾಡೋದು, ಆಮೇಲೆ ಮಾರುಕಟ್ಟೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತರು ಏನಾರ ಬೆಳೀಲಿ ಅವ್ರು ಒಳ್ಳೆ ಇದು ಕೊಡ್ಬೇಕಂದ್ರೆ, ಯಾಕಂದ್ರೆ ನಾವು ಹೆಚ್ಚಿಗೆ ನಮ್ಮ ಈ ತೋಟಗಾರಿಕೆ ಇಲಾಖೆಯಿಂದ ಮಾರುಕಟ್ಟೆ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಇವತ್ತು ನಮ್ಗೆ ಖುಷಿ ಅನಿಸುತ್ತೆ. ಕಲ್ತಾವರಿಗೆರೆ ಗ್ರಾಮದ ಕ್ಯಾಮರಾಮನ್ ಸಮೀರ್ ದೊಡ್ಡೇಶ್ವರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.